ರಾಶಿಗಳ ಪ್ರಕಾರ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿ ಫಲಗಳು ಹಾ. ಗೋಚರಿಸಲಿವೆ ಅನ್ನೋದನ್ನ ನೋಡೋದಾದ್ರೆ ಗುರುಜಿ, ಮೊದಲನೇ ರಾಶಿ ಮೇಷ ರಾಶಿ. ಸೊ ಮೇಷ ರಾಶಿಯ ಫಲ ಯಾವ ರೀತಿ ಇರುತ್ತೆ? ಮಿಶ್ರ ಫಲವಾಗಿರುತ್ತಾ ಅಥವಾ ಅದೃಷ್ಟಕರವಾಗಿದೆಯಾ ಅಂತ? ಮೇಷರಾಶಿ ಮೇಷರಾಶಿ ಅಂದಿದ ತಕ್ಷಣ ನಮ್ಗೇನಾಗುತ್ತೆ ಅಂದ್ರೆ ಅದಕ್ಕೆ ಪುನಃ ಕುಜ ಅಂದ್ರೆ ಮಂಗಳ ಗ್ರಹನೇ ಅಧಿಪತಿ ಆಗ್ತಾನೆ. ಆ ರಾಶಿಯಲ್ಲಿ ಅಶ್ವಿನಿ, ಭರಣಿ, ಕೃತಿಕ ಈ ನಕ್ಷತ್ರಗಳು ಸಂಚಾರ ಮಾಡುವಂಥದ್ದು. ಇದ್ರದ್ದು ಏನಪ್ಪ ಒಂದು ವಿಶೇಷತೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿದೆ. ಅಂದ್ರೆ ಪ್ರಭಾವ ಹೆಚ್ಚಾಗಿದೆ ಅಂದಿದ ತಕ್ಷಣ ಭಯ ಪಡೋವಂಥದ್ದೇನಿಲ್ಲ. ನೀವು ಮಾಡುವಂತಹ ಕರ್ಮಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಯಾವ ರಾಶಿಯವರಾಗ್ಲಿರ್ಬೋದು, ಯಾವ ನಕ್ಷತ್ರದವರಾಗ್ಲಿ ಖಂಡಿತವಾಗ್ಲೂ ಯಾವುದು ಭಯ ಪಡುವಂಥದ್ದೇನಿಲ್ಲ. ಕೆಲವರಲ್ಲಿ ಈ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪರಸ್ಥಳ ವಾಸ ಅನ್ನುವಂಥದ್ದಾಗಿರ್ಬೋದು, ಆಪಾದನೆ, ನಿಂದನೆಗಳು ಆಗುವಂತ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗಿರುತ್ತೆ. ಖಂಡಿತವಾಗ್ಲೂ ಅದೇ ನಿಖರ ಅನ್ನೋದ್ ಮಾತ್ರ ತಿಳ್ಕೊಳ್ಬೇಡಿ. ಯಾಕೆ ಅಂದ್ರೆ ಇನ್ನೊಂದು ವಿಶೇಷತೆ ಏನಂದ್ರೆ ಗುರುವು ಯಾವಾಗ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಸಂಚಾರ ಮಾಡ್ತಾರೆ. ಕರ್ಕ ರಾಶಿಗೆ ಗುರುವು ತನ್ನ ಉಚ್ಚ ಕ್ಷೇತ್ರ ಅಂತ ಹೇಳ್ತೀವಿ. ಆ ಕ್ಷೇತ್ರಕ್ಕೆ ಸಂಚಾರ ಮಾಡಿದ ತಕ್ಷಣ ಅದು ಮೇಷರಾಶಿಯಿಂದ ಚತುರ್ಥ ಭಾವ ಅಂತ ಹೇಳ್ತೀವಿ, ಸುಖ ಭಾವ ಅಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ಏನೋ ಒಂದು ರೀತಿಯಾದಂತ ಬೆಳಕನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದೇ ರೀತಿ ಈ ವ್ಯಯಭಾವದಲ್ಲಿ ಇವತ್ತಿನ ಅಂದ್ರೆ ಯಾವ ಒಂದು ಯುಗಾದಿಯ ಒಂದು ಗೋಚಾರ ಫಲವನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಬೆಳಿಗ್ಗೆ 6:54 ನಮ್ಗೆ ಆಚರಣೆ ಪ್ರಾರಂಭ ಅಂತ ಹೇಳ್ತೀವಿ. ಸರಿ ಸುಮಾರು ಆ ಒಂದು ಮೇಷರಾಶಿಯಿಂದ 12ನೇ ಭಾವದಲ್ಲಿ ಸ್ಥಿತವಾದಂತಹ ಚತುರ್ಗ್ರಹ ಕೂಟಗಳು ಸಹ ಉಂಟು. ಅಲ್ಲೇನಾಗುತ್ತೆ 2 ರೀತಿಯಾದಂತಹ ಗ್ರಹಗಳಿದಾವೆ. ಅಂದ್ರೆ ಶುಭ ಗ್ರಹಗಳಿದಾವೆ, ಅಶುಭ ಗ್ರಹಗಳಿದಾವೆ. ಚಂದ್ರ ಇದ್ದಾನೆ, ರವಿಯೂ ಇದ್ದಾನೆ, ಶುಕ್ರನೂ ಇದ್ದಾನೆ, ಜೊತೆಗೆ ಶನಿ ಮಹಾತ್ಮರು ಇದ್ದಾರೆ. ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಮಿಶ್ರದಾಯಕವಾಗೇ ಇರ್ತದೆ. ಅದೇ ರೀತಿ ಕೆಲ ದಿನಗಳ ನಂತರ ಅವರಿಗೆ ಬೆಳಕಿನ ಹಾದಿ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು. ಅದೇ ರೀತಿ ಇದೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ ರಾಹುಕೇತುಗಳ ಪಲ್ಲಟವೂ ಸಹ ಉಂಟು. ಯಾವಾಗ ರಾಹುಕೇತುಗಳ ಪಲ್ಲಟವೂ ಸಹ ಆದಾಗ ಏನಾಗುತ್ತೆ, ಅವರಲ್ಲಿ ಏನೋ ಒಂದು ರೀತಿಯಂತಹ ಚಾರ್ಮ್ ಬರುವಂಥದ್ದು. ಯಾವತ್ತೂ ಅಷ್ಟೇ ಛಾಯಾಗ್ರಹಗಳು ಯಾವ ರೀತಿ ಫಲ ಕೊಡ್ತದೆ ಅನ್ನೋದು ಅನಿರೀಕ್ಷಿತವಾಗಿ ಕೊಡ್ತವೆ. ಒಂದೊಂದ್ ಸತಿ ಅದು ಕೊಡುವಂತಹ ಫಲಗಳು ತುಂಬಾ ಪೀಕ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಒಳ್ಳೆ ಒಂದು ಫಲಗಳನ್ನು ಕೊಡ್ತಾರೆ. ಅದೇ ರೀತಿ ಡೌನ್ ಫಾಲ್ ಮಾಡುವಂತ ಸಾಧ್ಯತೆಗಳು ಸಹ ಉಂಟು. ಆದ್ರೆ ನಾವು ಮಾಡುವಂತ ಕರ್ಮ ಕರೆಕ್ಟ್ ಆಗಿತ್ತು ಅಂದ್ರೆ ಖಂಡಿತ ಒಳ್ಳೇದಾಗುವಂಥದ್ದು ಕಟ್ಟಿಟ್ಟ ಬುತ್ತಿ. ಇನ್ನು ಎರಡನೇದ್ ಮಾತು ಬಂದು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಯಾರೋ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ಕೊಂಡಿರೋರಿಗೆ ಖಂಡಿತ ಒಳ್ಳೆ ಒಂದು ಪೋಸ್ಟ್ ಸಿಗುವಂಥದ್ದು, ಅವ್ರಿಗೆ ಒಳ್ಳೆ ಒಂದು ಕಾಲೇಜಲ್ಲಿ ಸೀಟ್ ಸಿಗುವಂಥದ್ದು. ಅದೇ ರೀತಿ ಪ್ರಮೋಷನ್ಸ್ ಯಾರೆಲ್ಲ ಆಸೆ ಪಡ್ತಾ ಇರ್ತೀವಿ, ಅಯ್ಯೋ ನಾವೇನೋ ಒಂದು ಪ್ರಮೋಷನ್ಗೋಸ್ಕರ 3-4 ವರ್ಷದಿಂದ ಕಾಯ್ತಾ ಇದ್ದೇನೆ ಅಂಥವ್ರಿಗೂ ಸಹ ಒಳ್ಳೆಯ ಒಂದು ವಿಚಾರವನ್ನು ಸಹ ಕೇಳ್ಬೋದು. ಅದೇ ಇನ್ನೊಂದು ಬಂದು ಈ ಸ್ವಲ್ಪ ವಿವಾಹದಲ್ಲಿ ಅಡೆತಡೆಗಳಾಗ್ತಾ ಇರೋರಿಗೆ ಈ ವರ್ಷದ ಕೊನೆಯ ಹಂತಕ್ಕಿಂತ ಸ್ವಲ್ಪ ಮುಂಚಿತವಾಗಿ ವಿವಾಹ ಅನುಕೂಲ ಸಹ ಉಂಟು. ಅಕ್ಟೋಬರ್ ಈ ಸಂದರ್ಭದಲ್ಲಿ ಸಹ ಅನುಕೂಲ ಉಂಟು. ಇದಿಷ್ಟು ಸಾಮಾನ್ಯವಾಗಿ ಶುಭ ಮತ್ತೆ ಅಶುಭ ಫಲಗಳು ಸಹ ಉಂಟು. ಮತ್ತೆ ಯಾರಿಗೆಲ್ಲ ಅಬ್ರಾಡ್ ಅಂದ್ರೆ ನಾವೇನೋ ಬೇರೆ ದೇಶಕ್ಕೆ ಹೋಗ್ಬೇಕು, ಓದೋದಕ್ಕಾಗಿರ್ಬೋದು, ಯಾವುದೋ ಒಂದು ಕೆಲ್ಸಕ್ಕಾಗಿರ್ಬೋದು, ಅಂಥವ್ರಿಗೂ ಸಹ ತುಂಬಾ ಒಳ್ಳೆಯ ಒಂದು ವಿಚಾರವನ್ನು ಕೇಳುವಂಥದ್ದಾಗಿರ್ಬೋದು. ಅವ್ರಿಗೆ ಅದರಲ್ಲಿ ಒಳ್ಳೆಯ ಒಂದು ಬೇರೆ ದೇಶಕ್ಕೆ ಹೋಗಿ ವಾಸ ಮಾಡುವಂಥದ್ದು. ನೋಡಿ ಇವಾಗ ನಾವ್ ಹೇಳಿದ್ವಲ್ಲ ಪರಸ್ಥಳ ವಾಸ ಅಂತ ಹೇಳಿದ್ವಿ. ಯಾರು ಸಾಡೆ ಸಾತಿ ಇದ್ದಾಗ ಪರಸ್ಥಳ ವಾಸ ಅಂದ್ರೆ ಅವ್ರ ಅಬ್ರಾಡ್ ಅಲ್ಲಿ ಹೋಗಿ ಯಾವುದೋ ಒಂದು ಕೆಲಸ ನಿಮಿತ್ತವಾಗಿರ್ಬೋದು ಅಥವಾ ಓದೋ ವಿಚಾರಕ್ಕಾಗಿರ್ಬೋದು ಬೇರೆ ಸ್ಥಳದಲ್ಲಿ ಹೋಗಿ ಮಲ್ಕೊಂಡ್ಬರ್ತಾರೆ. ಅಂದ್ರೆ ಅಲ್ಲಿ ಹೋಗಿ ಅವರು ತಮ್ಮ ವೃತ್ತಿಯನ್ನಾಗಿರ್ಬೋದು ಅಥವಾ ವಿದ್ಯೆಯನ್ನಾಗಿರ್ಬೋದು ಮಾಡಿ ಸಹ ಅವರು ಪರಸ್ಥಳ ವಾಸದ ಒಂದು ವಿಶೇಷತೆ ಸಹ ಉಂಟು ಅನ್ನೋದಕ್ಕೆ ಇದು ಸಾಕ್ಷಿ ರೂಪವಾಗಿರ್ತದೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮಿಷ್ಟದಾಯಕವಾಗಿದೆ. ಖಂಡಿತವಾಗ್ಲು ಯಾರೇ ಸಾಡೆ ಸಾತಿಯ ಬಗ್ಗೆ ಭಯ ಪಡುವಂತದ್ದೇನಿಲ್ಲ. ಪರಿಹಾರವೂ ಸಹ ಉಂಟು. ಯಾರು ಚಿಂತೆ ಮಾಡುವಂಥದ್ದು ಏನಿಲ್ಲ. ಪರಿಹಾರ ರೂಪಕ್ಕೆ ಬಂದ್ರೆ ನಾವು ಈ ಸಾಡೆ ಸಾತಿ ಅಂದಿದ ತಕ್ಷಣ ಹನುಮಂತನ ಸ್ಮರಣೆ, ಹನುಮಾನ್ ಚಾಲೀಸ್ ಓದುವಂಥದ್ದು, ಹನುಮಂತ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ಮಾಡುವಂಥದ್ದು, ಇದು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನ ಆ ರಾಶಿಗೆ ಅಧಿಪತಿ ಕುಜ ಆಗಿರೋದ್ರಿಂದ ದೇವತೆ ಆಗಿರೋ ಸುಬ್ರಹ್ಮಣ್ಯರಾಗಿರೋದ್ರಿಂದ ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ಕೊಂಡ್ರು ಸಹ ತುಂಬಾ ಒಳ್ಳೇದು. ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬಾ ಒಳ್ಳೇದು. ಇದಿಷ್ಟು ಮಾಡ್ಕೊಂಡ್ರೆ ಸಾಕು, ತುಂಬಾ ಭಯ ಪಟ್ಕೊಂಡು ಜೀವನ ಮಾಡುವಂಥದ್ದು ಏನಿರಲ್ಲ, ಆರಾಮಾಗಿ ಜೀವಿಸ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.